ಇವತ್ತು ಬೆಳಗಿನ ಜಾವದಿಂದ ರಾಜ್ಯದ ಹಲವು ದೇವಾಲಯಗಳಲ್ಲಿ ಸುಪ್ರಭಾತ ಹನುಮಾನ್ ಚಾಲಿಸಾ ಮಂತ್ರ ಘೋಷ ಮೊಳಗಿದೆ. ಆಜಾನ್ ವಿರುದ್ಧವಾಗಿ ಶ್ರೀರಾಮ ಸೇನೆ ಕರೆ ಕೊಟ್ಟಿದ್ದ ಅಭಿಯಾನ ಇವತ್ತು ಬೆಳಗಿನಿಂದ ಆರಂಭವಾಗಿದ್ದು ದೇವಸ್ಥಾನಗಳಲ್ಲಿ ಸುಪ್ರಭಾತ ಮಾರ್ಧನಿಸಿದೆ. ಮಂತ್ರ ಪಠಣ ಶುರುವಾಗ್ತಿದ್ದಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮೈಸೂರಿನ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು. ತ್ಯಾಗರಾಜ ರಸ್ತೆಯ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಿ ಹಿಂದೂ ಧರ್ಮದ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ನಮ್ಮ ಕಾರ್ಯಕರ್ತರನ್ನ ಬಂಧನ ಮಾಡಿರೋದು ಅತ್ಯಂತ ಹೇಯ ಕೃತ್ಯ. ಇಡೀ ಹಿಂದೂ ಸಮಾಜ ನಿಮ್ಮ ವಿರುದ್ಧ ಬಂಡೇಳುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಬಂಧನ ಮಾಡಬೇಕಾಗಿದ್ದು ಬೆಳಗಿನ ಜಾವ 5 ಗಂಟೆಗೆ ಯಾರು ಅಜಾನಕ್ಕೆ ಹೋಗ್ತಾರೆ ಅವರನ್ನ ಬಂಧನ ಮಾಡಬೇಕು. ನಮ್ಮ ಹಿಂದೂ ಕಾರ್ಯಕರ್ತರನ್ನು ಬಂಧನ ಮಾಡಿದ್ದು ಅತ್ಯಂತ ನೀಚ ಕೃತ್ಯ. ಇಡೀ ಹಿಂದೂ ಸಮಾಜ ನಿಮ್ಮ ವಿರುದ್ಧ ಆಕ್ರೋಶ ಬಂಡೇಳುತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಲೌಡ್ ಸ್ಪೀಕರ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಪ್ರತಿಕ್ರಿಯಿಸಿದ್ದು, ಯುಪಿ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕ್ರಮ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಕೊನೆ ಪಕ್ಷ ನ್ಯಾಯಾಲಯದ ಆದೇಶವನ್ನಾದರೂ ಪಾಲಿಸಿ ಅಂತ ಆಗ್ರಹಿಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಸಿದ್ಧಾಂತ, ಚಿಂತನೆ, ವಿಚಾರ ಎಲ್ಲ ಪಕ್ಕಕ್ಕಿಡಿ. ಕೊನೆ ಪಕ್ಷ ನ್ಯಾಯಾಲಯದ ಆದೇಶವನ್ನಾದರೂ ಪಾಲಿಸಬೇಕಲ್ಲ. ಈ ದೃಷ್ಟಿಯಲ್ಲಿ ನನ್ಗನ್ಸುತ್ತೆ ಬಿಜೆಪಿ 100% ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಮೌನವಾಗಿ ಕೂರಬಾರದು ಅಂತ ಆಗ್ರಹಿಸಿದ್ರು. ಪಾಳ್ಯಗಾರಿಕೆಗೆ ಮೌನವಾಗಿ ಕೂತ್ಕೊಳ್ಬಾರದು, ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗುತ್ತೆ. ಇಡೀ ವಿವಾದದ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ಸೌಹಾರ್ದತೆಯಿಂದ ಸುಪ್ರೀಂ ಕೋರ್ಟ್ ಆದೇಶ ಅನುಷ್ಠಾನವಾಗಬೇಕು, ಈ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ದಾರೆ. ಈ ಸುಪ್ರೀಂ ಕೋರ್ಟ್ ಆದೇಶ ಅಂದಿನ 2002ರ ಕರ್ನಾಟಕ ಸರ್ಕಾರ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಆಜಾನ್ ವರ್ಸಸ್ ಸುಪ್ರಭಾತ ವಿವಾದದ ಸದ್ದು ಜೋರಾಗಿದೆ. ಆಜಾನ್ ವಿರುದ್ಧ ಶ್ರೀರಾಮ ಸೇನೆ ನಡೆಸ್ತಾ ಇರೋ ಅಭಿಯಾನದ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವರು, ಆಜಾನ್ ಅಭಿಯಾನಕ್ಕಿಂತ ಆರೋಗ್ಯದ ಪ್ರಶ್ನೆ, ವಯಸ್ಸಾದವರ, ರೋಗಿಗಳ, ವಿದ್ಯಾರ್ಥಿಗಳ ಹಿತದ ಪ್ರಶ್ನೆ ಇದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಮತ್ತು ಆದೇಶವನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಶೀಘ್ರದಲ್ಲಿ ತನ್ನ ನಿರ್ಧಾರ ಪ್ರಕಟಿಸಲಿದೆ ಅಂತ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆನಲ್ಲಿ ಮೀಟಿಂಗ್ ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದಾರೆ. 15 ಡೇಸಲ್ಲಿ ಅಪ್ಲೈ ಮಾಡಬೇಕು, ನಮ್ಗೆ ಪರ್ಮನೆಂಟ್ ಮೈಕ್ ಬೇಕಾದಂಥವ್ರು, ಮತ್ತು ಅದು ಎಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇವೆಲ್ಲವೂ ಕೂಡ ಇದ್ದಾವೆ. ಅದರ ವ್ಯಾಪ್ತಿ ಒಳಗಡೆ ಬರಬೇಕಾಗ್ತದೆ. ಆ ರೀತಿಯಲ್ಲಿ ಒಂದು ನಿರ್ಣಯ ಸದ್ಯದಲ್ಲೇ ಹೊರಗೆ ಬೀಳ್ತದೆ ಸರ್ಕಾರದ್ದು. ಅದನ್ನೆಲ್ಲವೂ ಕೂಡ ನಾಳೆ ಒಂದು ಜೀವೋ ಬರುತ್ತೆ. ಪ್ರಮೋದ್ ಮುತಾಲಿಕ್ ಶುರು ಮಾಡಿರುವಂತಹ ಸುಪ್ರಭಾತ ಅಭಿಯಾನವನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರೋಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುತಾಲಿಕ್ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ರು. ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಎಚ್.ಡಿ. ಕುಮಾರಸ್ವಾಮಿ, ಪ್ರಮೋದ್ ಮುತಾಲಿಕ್ರನ್ನ ಮೊದಲು ಒದ್ದು ಒಳಗಾಕ್ಬೇಕು, ಇಲ್ಲದೆ ಇದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಉಳಿಸೋಕಾಗಲ್ಲ ಅಂತ ಕಿಡಿಕಾರಿದ್ರು. ಸಮಾಜದಲ್ಲಿ ಸಾಮರಸ್ಯ ಹಾಳಾದ್ರೆ ರಿಪೇರಿ ಮಾಡೋಕಾಗತ್ತಾ? ಇದೇನು ರಾಮ ಸೇನೆನೋ ಇಲ್ಲ ರಾವಣ ಸೇನೆನೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಗಂಟೆ ಅಲ್ಲಾಡಿಸ್ಬಿಟ್ರೆ ರೈತರಿಗೇನಾದ್ರೂ ಸಿಗುತ್ತಾ ಅಂತ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಇವರು ಏನು ಸೇನಾನೋ ರಾವಣ ಸೇನಾನೋ ಎಲ್ಲ ಒಂದು ಕಡೆ ಇರಲಿ, ಆದರೆ ಒಂದು ಸಮಾಜದಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇವ್ಯಾವ ಇದಾವಲ್ಲ ಮಾತಾಡೋ ಟಿ ವಿಗಳ ಮುಂದೆ, ಯಾರು ನಿಮ್ಮ ಪ್ರಮೋದ್ ಮುತಾಲಿಕೋ ಯಾವ ಇದಾವಲ್ಲ, ಮೊದಲು ಇವನ್ನೆಲ್ಲ ಒದ್ದು ಒಳಗಾಕದೇ ಇದ್ದರೆ ರಾಜ್ಯಕ್ಕೆ ಸರ್ವ ಜನಾಂಗದ ಶಾಂತಿ ತೋಟವನ್ನು ನೆಲೆಸಲಿಕ್ಕೆ ಕಷ್ಟ ಆಗುತ್ತೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್, ಜ್ಞಾನಜ್ಯೋತಿ ಸ್ಕೂಲ್ನ ಕಾರ್ಯದರ್ಶಿ, ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ ಈಗ ಜೈಲು ಪಾಲು. ಪಿಎಸ್ಐ ಅಕ್ರಮದಲ್ಲಿ ಹೆಸರು ಕೇಳಿ ಬರ್ತಾ ಇದ್ದಂತೆ ತಲೆಮರೆಸಿಕೊಂಡು ಸಿಐಡಿ ಅಧಿಕಾರಿಗಳಿಗೆ ತಲೆನೋವು ಕೊಟ್ಟಿದ್ದ ದಿವ್ಯಾ ಹಾಗರಗಿ ಕೊನೆಗೂ ಜೈಲು ಸೇರಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರಗಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕಲಬುರಗಿಯ 3ನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಹನ್ನೊಂದು ದಿನದ ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಇವತ್ತು ಕಲಬುರಗಿಯ 3ನೇ ಜೆಎಂಎಫ್ಸಿ ಕೋರ್ಟ್ಗೆ ದಿವ್ಯಾ ಹಾಗರಗಿಯನ್ನ ಸಿಐಡಿ ಅಧಿಕಾರಿಗಳು ಹಾಜರುಪಡಿಸಿದ್ರು. ಬಳಿಕ ಕೋರ್ಟ್ ದಿವ್ಯಾ ಹಾಗರಗಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಹೊರಡಿಸಿದ್ದು,
ಗಂಡನಿರೋ ಜೈಲಿಗೆ ದಿವ್ಯಾ ಕೂಡ ಸೇರಿದ್ದಾಳೆ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ದಿವ್ಯಾ ಪತಿ ರಾಜೇಶ್ ಹಾಗರಗಿ ಕೂಡ ಬಂಧನವಾಗಿದ್ದು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಯಾಗಿದ್ದಾರೆ. ಅತ್ತ ದಿವ್ಯಾ ಹಾಗರಗಿ ಜೈಲು ಪಾಲಾಗಿದ್ರೆ ಇತ್ತ ಬಂಧನವಾಗಿದ್ದ ಅಭ್ಯರ್ಥಿಗಳು ಜೈಲು ಸೇರಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಬಂಧಿತರಾಗಿದ್ದಂತಹ ಅಭ್ಯರ್ಥಿಗಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ 19ನೇ ಎಸಿಎಂಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಮನುಕುಮಾರ್ ಎಂಬ ಅಭ್ಯರ್ಥಿಯನ್ನ 4 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿದ್ರೆ, ನಿನ್ನೆ ಬಂಧನವಾಗಿದ್ದಂತಹ ಶಶಿಧರ್ ಹಾಗೆ ಕೇಶವಮೂರ್ತಿಯನ್ನ 10 ದಿನ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇನ್ನು ಉಳಿದ 11 ಜನರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಧ್ಯೆ ಬಂಧಿತ ಅಭ್ಯರ್ಥಿಗಳು ನ್ಯಾಯಾಧೀಶರ ಮುಂದೆ ತನಿಖಾಧಿಕಾರಿಗಳ ಮೇಲೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಖಾಲಿ ವೈಟ್ ಪೇಪರ್ ಮೇಲೆ ಸಿಐಡಿ ಅಧಿಕಾರಿಗಳು ಸಹಿ ಪಡೆದಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ವಿಚಾರಣೆ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿಯೂ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಅಭ್ಯರ್ಥಿಗಳ ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಇವತ್ತು 14 ಅಭ್ಯರ್ಥಿಗಳನ್ನ 19ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. 13 ಪೊಲೀಸರ ತಂಡ 11 ದಿನ ಕಾರ್ಯಾಚರಣೆ ನಡೆಸಿದ್ರು ಆಸಿಡ್ ದಾಳಿಕೋರ ನಾಗೇಶ್ ಸುಳಿವು ಮಾತ್ರ ಇನ್ನೂ ಸಿಕ್ಕೇ ಇಲ್ಲ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳದಲ್ಲಿ ಹುಡುಕಾಟ ನಡೆಸಿರೋ ಪೊಲೀಸರು ಸದ್ಯ ವಾರಣಾಸಿ, ದೆಹಲಿ, ಮುಂಬೈ ಸುತ್ತಮುತ್ತ ಪ್ರದೇಶಗಳಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಲೊಕೇಶನ್ ರೂಟ್ ಟವರ್ ಡಂ ಬೆನ್ನತ್ತಿ ಹೋದ ಪೊಲೀಸರಿಗೆ ಶಾಕ್ ಆದಿತ್ತು. ಹೊಸ ಸಿಮ್ ಖರೀದಿಸಿದ್ದಾನೆಂದು ಹೋದ ಪೊಲೀಸರಿಗೆ ಅದು ನಾಗೇಶ್ ಅಲ್ಲ, ಬೇರೆ ವ್ಯಕ್ತಿ ಅನ್ನೋ ಮಾಹಿತಿ ಸಿಕ್ಕಿದ್ದು ಆತನನ್ನ ವಿಚಾರಣೆ ನಡೆಸಿ ಕಳುಹಿಸಿದ್ದಾರೆ. ಎತ್ತ ದಿನದಿಂದ ದಿನಕ್ಕೆ ಸಂತ್ರಸ್ತ ಯುವತಿ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಾಣಿಸಿಕೊಳ್ತಿದ್ದು, ಸದ್ಯ ಯುವತಿ ಮೊದಲಿಗಿಂತ ಚೆನ್ನಾಗಿ ಮಾತನಾಡ್ತಿದ್ದಾಳೆ. ಸ್ಕಿನ್ ಸರ್ಜರಿ ಮುಗಿದಿದ್ದು ಅಂತಿಮ ಸರ್ಜರಿ ಕೂಡ ಇವತ್ತು ನಡೆದಿದೆ. ಅಪರಿಚಿತ ಶವದ ಗುರುತು ಪತ್ತೆ ಹಚ್ಚೋದು ಸುಲಭವಲ್ಲ. ಎಷ್ಟೋ ಶವಗಳು ಗುರುತು ಸಿಗದೆ ಅನಾಥ ಶವವಾಗಿ ಬಿಟ್ಟಾವೆ. ಆದ್ರೆ ಈ ಸ್ಟೋರಿಯಲ್ಲಿ ಒಂದು ಮಾಸ್ಕ್ನಿಂದ ಅಪರಿಚಿತ ಶವದ ಗುರುತು ಪತ್ತೆಯಾಗಿದೆ. ಕಳೆದ 2 ದಿನಗಳ ಹಿಂದೆ ಸ್ಯಾಂಟಿಪ ಲಾರಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮಾಸ್ಕ್ ಮೇಲಿನ ಹೆಸರಿನಿಂದ ಹೊಸಕೋಟೆ ಮೂಲದ ಸೋಮನಾಥ್ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೆಲ ದಿನಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಸೋಮನಾಥ್ ಅಪರಿಚಿತ ಯುವತಿ ಜೊತೆ ಚಾಟಿಂಗ್ ಮಾಡ್ತಿದ್ದ. ಆ ಮೆಸೇಜ್ಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದ ಗೆಳೆಯರು ಕಾಲೇಜು ಸ್ನೇಹಿತರ ಗ್ರೂಪ್ನಲ್ಲಿ ಹಾಕಿ ತಮಾಷೆ ಮಾಡಿದ್ದರಂತೆ. ಈ ವೇಳೆ ಬೇಸರಗೊಂಡು ಗ್ರೂಪ್ನಿಂದ ಲೆಫ್ಟ್ ಆಗಿದ್ದ ಸೋಮನಾಥ್ ಅವತ್ತು ರಾತ್ರಿಯೇ ಡೆತ್ ನೋಟ್ ಬರೆದು ಮನೆ ಬಿಟ್ಟು ಹೋಗಿದ್ದ. ಘಟನೆ ಬಳಿಕ ಸೋಮನಾಥ್ ನಾಪತ್ತೆಯಾಗಿದ್ದಾನೆ ಅಂತ ಪೋಷಕರು ದೂರು ದಾಖಲಿಸಿದ್ರು. ಇನ್ನು ಮೃತದೇಹದ ಮೇಲೆ ಯಾವುದೇ ಗಾಯದ ಗುರುತು ಇಲ್ಲದ ಕಾರಣ ವಿಷ ಸೇವಿಸಿ ಟಿಪ್ಪರ್ ಹತ್ತಿ ಮಲಗಿರಬಹುದು ಅಂತ ಮಾರತಹಳ್ಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸೇಡು ತೀರಿಸಲು ಸುಳ್ಳು ಕತೆ ಕಟ್ಟಿ ಪೊಲೀಸರ ನಿದ್ದೆಗೆಡಿಸಿದ್ದ ಫಯಾಜ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಾತ್ರವಲ್ಲದೆ ಆರೋಪಿಗಳು ಸಂಗ್ರಹಿಸಿಟ್ಟಿದ್ದ 19 ಬಾಟಲ್ ಪೆಟ್ರೋಲ್ ಬಾಂಬ್, ನಾಡ ಪಿಸ್ತೂಲ್ ಸೇರಿದಂತೆ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಫಯಾಜುಲ್ಲಾ ಬಾಣಸವಾಡಿ ಬಳಿ ವೆಪನ್ ಡೀಲ್ ಮಾಡಲು ಹೋಗಿ ಲಾಕ್ ಆಗಿದ್ದ. ಜೈಲಿನಿಂದ ಹೊರಬಂದ ಬಳಿಕ ಸಾರಾಯಿ ಪಾಳ್ಯದಲ್ಲಿದ್ದ ಮನೆಯನ್ನ 35 ಲಕ್ಷಕ್ಕೆ ಮಾರಿದ್ದ. ಸಾಲದೆಂಬಂತೆ ಹೆಚ್ಚುವರಿಯಾಗಿ 10 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದ. ಇದಕ್ಕೊಪ್ಪದ ಮನೆ ಖರೀದಿಸಿದವರು ರೌಡಿ ಶೀಟ ಮೊಹಮ್ಮದ್ ಅಜೀವುಲ್ಲಾ ಮೂಲಕ ಫಯಾಜುಲ್ಲಾ ಖಾನ್ನ ಮನೆ ಖಾಲಿ ಮಾಡಿಸಿದ್ರಂತೆ. ಇದೇ ಸೈಡ್ ಇಟ್ಕೊಂಡು ಫಯಾಜುಲ್ಲಾ ಅಸ್ಗರ್ ಮತ್ತು ಮುನಾವರ್ ಸಹಾಯದೊಂದಿಗೆ ಬಿಯರ್ ಬಾಟಲ್ಗಳನ್ನ ಪೆಟ್ರೋಲ್ ಬಾಂಬ್ಗಳನ್ನಾಗಿ ಮಾಡಿದ್ದ. ಅವುಗಳ ಜೊತೆ ನಾಡಾ ಪಿಸ್ತೂಲನ್ನ ಮೊಹಮ್ಮದ್ ಅಜೀವುಲ್ಲಾ ಖಾನ್ ಜಾಗದಲ್ಲಿಡೋ ಮೂಲಕ ಆತ ಸಮಾಜದಲ್ಲಿ ಶಾಂತಿ ಕದಡಲು ಮುಂದಾಗಿದ್ದಾನೆ ಅಂತ ಪೊಲೀಸರಿಗೆ ತಿಳಿಸಿದ್ದ. ಅಖಾಡಕ್ಕಿಳಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಖದೀಮರ ಅಸಲಿಯತ್ತು ಬಯಲಾಗಿದೆ. ಹಣ್ಣು, ತರಕಾರಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹೀಗೆ ಜನ ನಿತ್ಯ ಉಪಯೋಗಿಸುವ ಅಗತ್ಯ ವಸ್ತುಗಳ ಬೆಲೆ ಆಕಾಶಕ್ಕೆ ಏಣಿ ಹಾಕ್ತದೆ. ಈ ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ ಜನಸಾಮಾನ್ಯನಿಗೆ ಮತ್ತೊಂದು ಶಾಕ್ ಕೊಡಲು ಬಿಡಬ್ಲ್ಯೂಎಸ್ಎಸ್ಬಿ ಪ್ಲಾನ್ ಮಾಡಿದೆ. ಪ್ರತಿ 1000 ಲೀಟರ್ಗೆ ನೀರಿನ ದರ 5% ಹಾಗೂ ಕೈಗಾರಿಕಾ ಬಳಕೆಯ ನೀರಿಗೆ 8% ದರ ಹೆಚ್ಚಿಸಲು ಸರ್ಕಾರಕ್ಕೆ ಜಲ ಮಂಡಳಿ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರಸ್ತುತ ಇರುವ ದರದಲ್ಲಿ ಕಮರ್ಷಿಯಲ್ ಸೇರಿದಂತೆ ಎಲ್ಲಾ ನೀರಿನ ದರದಲ್ಲಿ 5% ಹೆಚ್ಚಳಕ್ಕೆ ಚಿಂತನೆ ನಡೆಸಲಾಗಿದೆ. ಮುಂದಿನ ವಾರದಿಂದಲೇ 5% ವಾಟರ್ ಬಿಲ್ ಏರಿಕೆ ಸಾಧ್ಯತೆ ಇದೆ ಅಂತ ಜಲಮಂಡಳಿ ಇಂಜಿನಿಯರಿಂಗ್ ಚೀಫ್ ಸುರೇಶ್ ಹೇಳಿದ್ದಾರೆ.
ಅದಕ್ಕೆ 9 ರೂಪಾಯಿ ಇದೆ. ಆಮೇಲೆ 25 ರೂಪಾಯಿ ಟ್ರೀಟ್ಮೆಂಟ್ ಸ್ಲ್ಯಾಬ್ ಇದೆ. ಆ ಸ್ಲ್ಯಾಬ್ ಇದರಲ್ಲಿ ಅದಕ್ಕೆ 3 ರಿಂದ 5% ಇನ್ಕ್ರೀಸ್ ಮಾಡ್ತೀವಿ. 2013ರಲ್ಲಿ ಕೊನೆಯ ಬಾರಿಗೆ ಜಲಮಂಡಳಿ ನೀರಿನ ದರ ಏರಿಕೆ ಮಾಡಿತ್ತು. ಈಗ 9 ವರ್ಷದ ಬಳಿಕ ದರ ಏರಿಸಲು ಪ್ರಸ್ತಾವನೆ ಸಲ್ಲಿಸಿದೆ. ಮುಂದಿನ ವಾರ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ. ನೀರಿನ ರೇಟ್ ಜಾಸ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿ ಬಿಡಬ್ಲ್ಯೂಎಸ್ಎಸ್ಬಿ ಶಾಕ್ ಕೊಡ್ತಿದ್ದಂತೆ ಬೆಸ್ಕಾಂ ಕೂಡ ಹೊಸ ಡೆಪಾಸಿಟ್ ಶಾಕ್ ನೀಡಿದೆ. ಕಳೆದ ತಿಂಗಳಷ್ಟೇ ಕೆಪಿಟಿಸಿಎಲ್ಗೆ ಬೆಸ್ಕಾಂ ಬಿಲ್ ದರ ಹೆಚ್ಚಳ ಕುರಿತು ಪ್ರಸ್ತಾವನೆ ಸಲ್ಲಿಸಿತ್ತು. ಇದರಿಂದ ವಿದ್ಯುತ್ ದರ ಕೂಡ ಏರಿಕೆ ಮಾಡಲಾಗಿತ್ತು. ಆದರೆ ಇದೀಗ ಮತ್ತೆ ಬೆಸ್ಕಾಂ ಡೆಪಾಸಿಟ್ ದರ ಕೂಡ ಏರಿಕೆ ಮಾಡಲು ಮುಂದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಭದ್ರತಾ ಠೇವಣಿ ಹೆಚ್ಚಿಸಿದ ಬೆಸ್ಕಾಂ ಕೆಇಆರ್ಸಿ ಆದೇಶದಂತೆ ಡೆಪಾಸಿಟ್ ಶುಲ್ಕ ಹೆಚ್ಚಿಸಿ ಹಣ ಪಾವತಿಸುವಂತೆ ಸೂಚನೆ ನೀಡಿದೆ. ಒಂದ್ ವೇಳೆ ಅವಧಿ ಮುಗಿಯೋ ಒಳಗೆ ಹೆಚ್ಚುವರಿ ಭದ್ರತಾ ಠೇವಣಿ ಪಾವತಿಸದಿದ್ದರೆ ನಿಮ್ಮ ಮನೆಯ ಪವರ್ ಕಟ್ ಮಾಡೋದಾಗಿ ಬೆಸ್ಕಾಂ ಸೂಚನೆ ನೀಡಿದೆ. ವಿದ್ಯುತ್ ಮೀಟರ್ ಇರುವ ಪ್ರತಿಯೊಂದು ಮನೆಗೂ 30 ದಿನಗಳ ಡೆಡ್ಲೈನ್ ನೀಡಿದ್ದು, 30 ದಿನದ ಅವಧಿಯಲ್ಲಿ ಬಿಲ್ ಪಾವತಿಸದಿದ್ರೆ ಮನೆ ಪವರ್ ಕಟ್ ಆಗಲಿದೆ. ಬೆಸ್ಕಾಂ ಠೇವಣಿ ಮೊತ್ತ ಹೆಚ್ಚಳ ಮಾಡಿ 1 ತಿಂಗಳ ಗಡುವು ನೀಡಿದೆ. ಆದ್ರೆ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ದರ ಕಡಿಮೆ ಮಾಡಿ ಅಂತಿದ್ದಾರೆ. ಆರೋಗ್ಯ ಮೇಳ ಹಾಗೂ ಸಚಿವ ಸುಧಾಕರ್ರನ್ನ ಟೀಕಿಸಿದ್ದ ಕಾಂಗ್ರೆಸ್ ಮುಖಂಡ ಸಂತೋಷ್ ರಾಜ್ ಬಂಧನ ಖಂಡಿಸಿ ಸಚಿವರ ತವರಿನಲ್ಲೇ ಪ್ರತಿಭಟನೆ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ 234 ತಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿದ ಕೈ ಕಾರ್ಯಕರ್ತರು ಸುಧಾಕರ್ ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಚಿವ ಸುಧಾಕರ್ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೆಚ್ಎನ್ ವ್ಯಾಲಿಯ ಕಲುಷಿತ ನೀರಿನಿಂದ ಜನರ ಆರೋಗ್ಯ ಕೆಟ್ಟಿದೆ. ಇದಕ್ಕೆ ಆರೋಗ್ಯ ಮೇಳ ಆಯೋಜಿಸಿದ್ದಾರೆ ಅಂತ ಸಂತೋಷ್ ಹೇಳಿದ್ರು. ಇದಕ್ಕೆ ಸಂತೋಷ್ನನ್ನ ಬಂಧಿಸಲಾಗಿದೆ. ಇದರಿಂದ ವಾಕ್ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಂತಾಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡ ವಿನಯ್ ಶ್ಯಾಮ್ ಸೇರಿದಂತೆ ಕಾಂಗ್ರೆಸ್ನ ಹಲವು ಮುಖಂಡರು ಭಾಗಿಯಾಗಿದ್ರು. ರಾಜಕೀಯ ಲಾಭಕ್ಕೋಸ್ಕರ ಯಾವಾಗಲೂ ಹಾವು ಮುಂಗುಸಿಯಂತೆ ಕಚ್ಚಾಡೋ ರಾಜಕಾರಣಿಗಳು ಕ್ಯಾಮ್ರಾ ಹಿಂದೆ ಒಟ್ಟಾಗೆ ಖುಷಿಯಾಗಿ ಕಾಲ ಕಳೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರಮ ಪೂಜ್ಯ ಜಗದ್ಗುರು ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಗಳ 33ನೇ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಂಡುಬಂದ ಈ ದೃಶ್ಯ. ಬೆಂಗಳೂರು ಹೊರವಲಯದ ನೆಲಮಂಗಲದ ಕೆಂಪಲಿಂಗನಹಳ್ಳಿಯಲ್ಲಿರುವ ದೇವಾಂಗ ಶಾಖಾ ಮಠದಲ್ಲಿ ನಡೆಯುತ್ತಾ ಇರೋ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಭಾಗಿಯಾಗಿದ್ರು. ಈ ಸಮಯದಲ್ಲಿ ಸದಾ ಒಬ್ಬರಿಗೊಬ್ಬರು ಕಿಡಿಕಾರಿಕೊಳ್ಳುವ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಗೂ ಸಚಿವ ಸುಧಾಕರ್ ಖುಷಿಯಾಗಿ ಮಾತನಾಡಿದ್ದು ಕಂಡುಬಂತು. ಮಾತ್ರವಲ್ಲದೆ ಇದಕ್ಕೂ ಮೊದಲು ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆಗೂ ಡಿಕೆಶಿ ಆಪ್ತ ಸ್ನೇಹಿತರಂತೆ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿಎಂ ಕುರ್ಚಿಗೆ 2,500 ಕೋಟಿ ಹಾಗೂ ಮಂತ್ರಿಗಿರಿಗೆ 50 ಕೋಟಿಯನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಅವರ ಬುಡಕ್ಕೆ ಬಂದಿದೆ. ಸ್ವತಃ ವಿಜಯಪುರದ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಮುಖಂಡ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ದೆಹಲಿಯಿಂದ ಬಂದ ಕೆಲವರು 2,500 ಕೋಟಿ ನೀಡಿ ನಿಮ್ಮನ್ನ ಸಿಎಂ ಮಾಡ್ತೀವಿ ಅಂದ್ರು ಅಂತ ಯತ್ನಾಳ್ ವಿಜಯಪುರದಲ್ಲಿ ಹೇಳಿಕೆ ನೀಡಿದ್ರು. ಸದ್ಯ ಇದರ ವಿರುದ್ಧ ಗರಂ ಆಗಿರುವ ಯಾಶೀನ್ ಜವಳಿ ನಾಳೆ ಈ ಸಂಬಂಧ ಬೆಂಗಳೂರಿನಲ್ಲಿ ಕೇಸ್ ದಾಖಲಿಸ್ತೀನಿ. ಯತ್ನಾಳ್ ತಲೆಕೆಟ್ಟ ಶಾಸಕ, ಪಕ್ಷದಿಂದ ಉಚ್ಚಾಟನೆ ಮಾಡೋದು ಯತ್ನಾಳ್ಗೆ ಗೊತ್ತಾಗಿದೆ. ಅದಕ್ಕೆ ಹುಚ್ಚರಂತೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಇಂಥ ಶಾಸಕರು, ಇಂಥ ತಲೆಕೆಟ್ಟದ ಶಾಸಕರು ಇವಾಗ ನೋಡ್ರಿ, ಇವ್ರಿಗೆ ಗೊತ್ತಾಗ್ಬಿಟ್ಟೈತಿ ಪಕ್ಷದಿಂದ ಉಚ್ಚಾಟನೆ ಆಗುದು ಪಕ್ಕ ಅಂತೇಳಿ ಇವ್ರಿಗೆ ಗೊತ್ತಾಗೈತಿ. ಅದೇ ಹುಚ್ಚರಂಗೆ ಮಾತಾಡ್ಕೋತ ಕೂತಾರೆ. ಮೊನ್ನೆ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದು ಅವರ ವಿರುದ್ಧ ಸ್ವಪಕ್ಷದವರೇ ಗರಂ ಆಗಿದ್ದಾರೆ. ಈಗ ಯಾಸೀನ್ ಸಿಡಿದಿದ್ದು ನಾಳೆ ಬೆಂಗಳೂರಿಗೆ ಬಂದು ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಬಿಜೆಪಿ ಮುಖಂಡ ಅಪ್ಪಣ್ಣ ವಿರುದ್ಧ ವಂಚನೆ ಆರೋಪ ಮಾಡಿ ಡೆತ್ ನೋಟ್ ಬರೆದು ಉದ್ಯಮಿ ಶರತ್ ನೇಣಿಗೆ ಶರಣಾಗಿದ್ದಾನೆ. ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಅಧ್ಯಕ್ಷ ಅಪ್ಪಣ್ಣ ವಿರುದ್ಧ ಮೈಸೂರಿನ ಗಣೇಶನಗರದ ನಿವಾಸಿ ಶರತ್ ವಂಚನೆ ಆರೋಪ ಮಾಡಿದ್ದಾರೆ. ಮೈಸೂರಿನ ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಉದ್ಯಮಿ ಶರತ್ ಬರೆದಿರೋ ಡೆತ್ ನೋಟ್ನಲ್ಲಿ ಪ್ರವೀಣ್ ಮತ್ತು ಅಪ್ಪಣ್ಣ ಹೆಸರು ಉಲ್ಲೇಖಿಸಿದ್ದಾರೆ.
ಅಪ್ಪಣ್ಣ ಉದ್ಯಮಿ ಶರತ್ನಿಂದ 8 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಇನ್ನು ಶರತ್ ಪ್ರವೀಣ್ ಅವರ ಸ್ವದೇಶಿ ಎಂಬ ಕಂಪನಿ ಪಾಲುದಾರರಾಗಿದ್ದ. ಸೋಲಾರ್ ಯುಪಿಎಸ್ ಮನೆಯ ಇಂಟೀರಿಯರ್ಸ್ ಕಂಪನಿ ಇದು. 50% ಪಾಲುದಾರಿಕೆ ಮಾಡಿಕೊಂಡಿದ್ದ ಪ್ರವೀಣ್ ನಂತರ ಪಾರ್ಟ್ನರ್ಶಿಪ್ನಿಂದ ಶರತ್ನನ್ನ ತೆಗೆದುಹಾಕಿದ್ದ. 50% ಹಣ ವಾಪಸ್ ಮಾಡುವುದಾಗಿ ವಂಚಿಸಿದ್ದ. ಪತ್ನಿ ಕೃಪಾಲಿನಿ ಬಳಿ ನೋವನ್ನ ಹೇಳಿಕೊಂಡಿದ್ದ. ಏಪ್ರಿಲ್ 18ರಂದು ಶರತ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಡೆತ್ ನೋಟ್ನಲ್ಲಿ ಇವರಿಬ್ಬರ ಮೇಲೂ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ಶರತ್ ಪತ್ನಿ ಕೃಪಾಲಿನಿ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಅರಕಲಗೂಡಿನ ಮಾಜಿ ಶಾಸಕ ಎ ಮಂಜು ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧಿಸೋಕೆ ಚಿಂತನೆ ನಡೆಸಿದ್ದಾರೆ. 2023ರ ಸಾರ್ವತ್ರಿಕ ಚುನಾವಣೆಗೆ ಈಗಾಗಲೇ ಅವರು ಸಿದ್ಧತೆ ಆರಂಭಿಸಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಎ ಮಂಜು ಇತ್ತೀಚೆಗಷ್ಟೇ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದಂತಹ ಚುನಾವಣೆಯಲ್ಲಿ ಪುತ್ರ ಮಂಥರ್ಗೌಡಗೆ ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದ್ರು. ಇದರಿಂದ ಸ್ಥಳೀಯ ಬಿಜೆಪಿ ನಾಯಕರು ಬೇಸರಗೊಂಡಿದ್ರು. ಅಲ್ಲದೆ ಪಕ್ಷದ ಚಟುವಟಿಕೆಗಳಿಂದ ಮಂಜು ಅವರನ್ನ ಕಡೆಗಣಿಸಿದ್ರು. ಅತ್ತ ಕಾಂಗ್ರೆಸ್ನಲ್ಲೂ ಇಲ್ಲದೆ ಇತ್ತ ಬಿಜೆಪಿಯಲ್ಲೂ ಇಲ್ಲದಂತಹ ಸ್ಥಿತಿಯಲ್ಲಿರುವ ಅವರು ಜೆಡಿಎಸ್ ಸೇರುವಂತಹ ಪ್ರಶ್ನೆಯೇ ಇಲ್ಲ. ಆದರೆ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತವಾಗಿದೆ. ಹಾಗಾಗಿ ಯಾವುದೇ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂತಹ ಎ ಮಂಜು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ದಡದಲ್ಲಿ ನಿಂತು ಭೋರ್ಗರೆಯುವ ಅಲೆಯನ್ನ ನೋಡೋಕೆ ಚಂದ. ಇನ್ನು ತೇಲುವ ಸೇತುವೆ ಮೇಲೆ ನಿಂತು ಕಡಲನ್ನ ಕಣ್ತುಂಬಿಕೊಳ್ಳೋದು ಇನ್ನೂ ಚಂದ. ಮೊನ್ನೆಯಷ್ಟೇ ಇದು ಕೂಡ ಕಾರ್ಯರೂಪಕ್ಕೆ ಬಂದಿತ್ತು. ಉಡುಪಿಯ ಮಲ್ಪೆಯಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಲೋಕಾರ್ಪಣೆಯಾಗಿತ್ತು. ಆದ್ರೀಗ ಉದ್ಘಾಟನೆಯಾಗಿ 3 ದಿನಕ್ಕೆ ಸೇತುವೆ ಮುರಿದು ಬಿದ್ದಿದೆ. ಬಂಗಾಳಕೊಲ್ಲಿಯಲ್ಲಿ ಅಸಾನಿ ಅಬ್ಬರ ಜೋರಾದ ಕಾರಣ ಅರಬ್ಬಿ ಸಮುದ್ರದಲ್ಲಿ ತೀವ್ರತರವಾದ ಗಾಳಿ ಜೊತೆಗೆ ದೊಡ್ಡ ಅಲೆಗಳು ಎದ್ದಿದ್ದು ನಿನ್ನೆಯಿಂದ ಕರಾವಳಿ ಕಡಲು ಪ್ರಕ್ಷುಬ್ಧವಾಗಿದೆ. ಭಾರೀ ಅಲೆಗಳ ಹೊಡೆತಕ್ಕೆ ಬ್ರಿಡ್ಜ್ ಭಾಗಶಃ ಹಾನಿಗೆ ಒಳಗಾಗಿದೆ. ಫ್ಲೋಟಿಂಗ್ ಬ್ರಿಡ್ಜ್ಗೆ ಹಾನಿಯಾದ ಹಿನ್ನೆಲೆ ನಿನ್ನೆ ಸಂಜೆ 4 ಗಂಟೆಯಿಂದಲೇ ಸೇವೆ ಸ್ಥಗಿತಗೊಳಿಸಲಾಗಿದ್ದು ಪ್ರವಾಸಿಗರ ಆಗಮನಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಲ್ಪೆ ಬೀಚ್ನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಪ್ರವಾಸಿಗರಿಗೆ ಕಡಲಿಗೆ ಇಳಿಯದಂತೆ ಬೀಚ್ ಅಭಿವೃದ್ಧಿ ಸಮಿತಿ ಸೂಚಿಸಿದೆ. ಕಡಲ ತೀರ ಜಲ ಕ್ರೀಡೆಗಳು ಬಂದಾಗಿದ್ದು ಮಲ್ಪೆ ಸೇಂಟ್ ಮೇರಿಸ್ ದ್ವೀಪದ ಭೇಟಿಗೂ ನಿರ್ಬಂಧ ಹೇರಲಾಗಿದೆ. ಇಷ್ಟು ದಿನ ದೊಡ್ಡವರು ನೀರು ಹರಿಸಿ ಅಂತ ಪಟ್ಟು ಹಿಡಿದಿದ್ರು. ಆದ್ರಿವತ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ ಅಂತ ಧರಣಿಗೆ ಧುಮುಕಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 60 ದಿನದಿಂದ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ ಕಾಲುವೆಗೆ ನೀರು ಹರಿಸಲು ಒತ್ತಾಯಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ರೈತರ ಹೋರಾಟಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಸಾಥ್ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗುತ್ತಿ ಬಸವಣ್ಣ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಳೆದ 60 ದಿನದಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರಲಾಗ್ತಾ ಇದೆ. ಇದೀಗ ಈ ಪ್ರತಿಭಟನೆಗೆ ಗ್ರಾಮದ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇವತ್ತು ಕೈ ಜೋಡಿಸಿದ್ರು. ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ನೀರು ಹರಿಸುವಂತೆ ಘೋಷಣೆ ಕೂಗಿ ಮನವಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಕಾಲುವೆಗೆ ನೀರು ಹರಿಸೋವರೆಗೂ ಹೋರಾಟ ಮುಂದುವರೆಸೋದಾಗಿ ರೈತರು ಪಟ್ಟು ಹಿಡಿದಿದ್ದಾರೆ. ಬಾಕಿ ಬಿಲ್ ಕೊಡಿ ಅಂತ ಕೇಳಿ ಕೇಳಿ ಸಾಕಾಗಿ ಕಬ್ಬು ಬೆಳೆಗಾರರು ಇವತ್ತು ಸಕ್ಕರೆ ಆಯುಕ್ತರ ಕಚೇರಿಗೆ ನುಗ್ಗಿದ್ರು. ಕಬ್ಬಿನ ಬಾಕಿ ಬಿಲ್ ಕೊಡಿಸುವಂತೆ ಒತ್ತಾಯಿಸಿ ಬೆಳಗಾವಿಯ ಗಣೇಶ್ಪುರದಲ್ಲಿರುವಂತಹ ಸಕ್ಕರೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಸಕ್ಕರೆ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಗಮಿಸುವ ವಿಚಾರ ತಿಳಿದು ರೈತರು ಆಯುಕ್ತರ ಕಚೇರಿ ಬಳಿಗೆ ಓಡೋಡ್ ಬಂದಿದ್ರು. ಆದ್ರೆ ರೈತರು ಆಗಮಿಸ್ತಾ ಇರುವ ವಿಚಾರ ತಿಳಿದು ಸಕ್ಕರೆ ಸಚಿವರು ಅರ್ಧ ಗಂಟೆ ಮೊದಲೇ ತೆರಳಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸುಮಾರು 100 ಕೋಟಿ ಬಾಕಿ ಉಳಿಸಿಕೊಂಡಿದ್ದು ಕಬ್ಬಿನ ಬಾಕಿ ಹಣ ಕೊಡಿಸುವಂತೆ ಸಕ್ಕರೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರ ಮನವೊಲಿಕೆಗೆ ಬಂದಂತಹ ಸಕ್ಕರೆ ಆಯುಕ್ತ ಶಿವಾನಂದ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಆಯುಕ್ತರಿಗೆ ರೈತ ಮುಖಂಡ ಅಶೋಕ್ ಯಮಕನಮರಡಿ ಏರು ಧ್ವನಿಯಲ್ಲಿ ಬಾಕಿ ಉಳಿಸಿಕೊಂಡ ಸಕ್ಕರೆ ಕಾರ್ಖಾನೆ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ರು. ಆಕ್ರೋಶ, ಅಸಮಾಧಾನ, ಸಿಟ್ಟು, ಬೇಸರ ಜನರು ಬೀದಿಗಿಳಿಯುವಂತೆ ಮಾಡಿತ್ತು. ಕಾರಣ ಕುಡಿಯುವ ನೀರು. ಕಲುಷಿತ ನೀರು ಪೂರೈಕೆಯಿಂದ
ಬೆಳಗಾವಿ ಹೃದಯ ಭಾಗದಲ್ಲಿರುವ ದೇಶಪಾಂಡೆ ಗಲ್ಲಿ ಜನರು ಪರದಾಡ್ತಾ ಇದ್ದು ಕಲುಷಿತ ನೀರಿನ ಸಮೇತ ಬೀದಿಗಿಳಿದು ಪ್ರತಿಭಟಿಸಿದ್ರು. ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಣಗೊಂಡು ಬಡಾವಣೆಯ ನಲ್ಲಿ, ಬಾವಿ ನೀರು ಕಲುಷಿತಗೊಂಡಿದೆ. ಕಳೆದ 5 ತಿಂಗಳ ಹಿಂದೆ ಚರಂಡಿ ನಿರ್ಮಾಣಕ್ಕಾಗಿ ರಸ್ತೆ ಅಗೆದಿರುವ ಮಹಾನಗರ ಪಾಲಿಕೆ ರಸ್ತೆ ನಿರ್ಮಾಣ ಮಾಡ್ತಾ ಇಲ್ಲ. ಚರಂಡಿಯೂ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಲ್ಲ. ಚರಂಡಿಯಲ್ಲಿ ನೀರಿನ ಪೈಪ್ ಹಾಕಿದ್ರಿಂದ ಅದು ಲೀಕೇಜ್ ಆಗಿ ಕಲುಷಿತವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಬಡಾವಣೆ ಜನರಿಗೆ ಸಾಂಕ್ರಾಮಿಕ ರೋಗದ ಭೀತಿಯೂ ಕಾಡ್ತಾ ಇದೆ. ಇನ್ನು ಸ್ಥಳಕ್ಕೆ ಬಂದ L&T ಕಂಪನಿ ಅಧಿಕಾರಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ್ರು. ಅವ್ಯವಸ್ಥೆ ಸರಿಪಡಿಸದಿದ್ರೆ ನಿಮ್ಮನ್ನ ಚರಂಡಿಯಲ್ಲಿ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಶಾಸಕ ಅನಿಲ್ ಬೆನಕೆ ವಿರುದ್ಧವೂ ಬಡಾವಣೆ ಜನ ಆಕ್ರೋಶ ಹೊರಹಾಕಿದ್ರು. ಹೆಚ್ಚು ಬಿಎಂಟಿಸಿ ನೌಕರರು ದಯಾಮರಣವನ್ನ ಕೋರಿ ಬಿಎಂಟಿಸಿ ಎಂಡಿ ಸತ್ಯವತಿಯವರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾರಿಗೆ ಮುಷ್ಕರದ ವೇಳೆ ವಜಾಗೊಂಡ ಸಾರಿಗೆ ನೌಕರರನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳೋಕೆ ವಿಧಿಸಿದ ಕಠಿಣ ಷರತ್ತುಗಳನ್ನ ನಾವು ಒಪ್ಪಿ ಕೆಲಸಕ್ಕೆ ಸೇರೋಕೆ ರೆಡಿ ಇಲ್ಲ, ಷರತ್ತುಗಳನ್ನ ಸಡಿಲ ಮಾಡಿ ನಮ್ಮನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹಲವು ಬಾರಿ ಮನವಿ ಮಾಡಿದ್ರು. ಬಿಎಂಟಿಸಿ ಆಡಳಿತ ಮಂಡಳಿ ಕ್ಯಾರಿ ಅಂತಿಲ್ಲ. ಇತ್ತ ಕೆಲಸ ಇಲ್ಲದೆ ಜೀವನ ನಿರ್ವಹಣೆ ಕಷ್ಟವಾಗಿದೆ, ಒಂದು ನಮ್ಗೆ ಕೆಲಸ ಕೊಡಿ, ಇಲ್ಲ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಬಿಎಂಟಿಸಿ ಕೇಂದ್ರ ಕಚೇರಿ ಬಳಿ ಯಾವುದೇ ಪ್ರತಿಭಟನೆ ನಡೆಸದಂತೆ ಕೋರ್ಟ್ ತಡೆಯಾಜ್ಞೆ ಹಿನ್ನೆಲೆ ಬಿಎಂಟಿಸಿ ಕೇಂದ್ರ ಕಚೇರಿ ಬಳಿ ಸಿಬ್ಬಂದಿ ಸೇರಿದಂತೆ ಪೊಲೀಸರು ತಡೆದ್ರು. ಈ ವೇಳೆ ಕೆಲ ಸಿಬ್ಬಂದಿಗೆ ಕಚೇರಿಯ ಒಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಯಿತು. ಆದ್ರೆ ಈ ಸಂದರ್ಭದಲ್ಲಿ ಬಿಎಂಟಿಸಿ ಎಂಡಿ ಸತ್ಯವತಿ ಕಚೇರಿಯಲ್ಲಿಲ್ಲದ ಕಾರಣ ಬಿಎಂಟಿಸಿ ಭದ್ರತೆ ಮತ್ತು ಜಾಗೃತಿ ವಿಭಾಗದ ನಿರ್ದೇಶಕಿ ರಾಧಿಕಾ ಅರ್ಜಿ ಸ್ವೀಕರಿಸಿದ್ರು. ನಿನ್ನೆ ಸಂಜೆ ಬೀಸಿದ ಬಿರುಗಾಳಿಗೆ ಬೆಂಗಳೂರಿನ HSR ಲೇಔಟ್ನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದ ಗ್ಯಾಲರಿ ಧರೆಗುರುಳಿದ್ದು ಭಾರೀ ನಷ್ಟವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದ ಗ್ಯಾಲರಿ ಧರೆಗುರುಳಿದ ಪರಿಣಾಮ ಕೋಟ್ಯಂತರ ರೂಪಾಯಿ ನಷ್ಟವಾಗಿದೆ. 50 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಮಾರ್ಚ್ 1ನೇ ತಾರೀಕು ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತ್ತು. ಆದರೆ ಉದ್ಘಾಟನೆಯಾದ 2 ತಿಂಗಳಿಗೇನೆ ಧರೆಗುರುಳಿದೆ. ಈಗಾಗಲೇ ಇಲ್ಲಿ ಕೆನಾಪಿಗಳೆಲ್ಲ ಬಿದ್ದೋಗಿದೆ, ಇನ್ನೊಂದು 2 ಉಳ್ಕೊಂಡಿದೆ. ಸಾರ್ವಜನಿಕರಿಗೆ ಮತ್ತೆ ಇನ್ನೊಂದು ಮಳೆ ಬಿದ್ದರೆ ಅದನ್ನು ಉರುಳೋಗುತ್ತೆ, ಅದನ್ನು ದಯವಿಟ್ಟು ತೆಗೆಸಿ. ಇನ್ನು ಕ್ರೀಡಾಂಗಣ ಮಗುಚಿ ಬಿದ್ದ ಬೆನ್ನಲ್ಲೇ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗಾಳಿಯ ವೇಗ ಹೆಚ್ಚಿದ್ರಿಂದ ಈ ಘಟನೆ ನಡೆದಿದೆ. 4 ಗ್ಯಾಲರಿಯಲ್ಲಿ 2 ಗ್ಯಾಲರಿ ಮಾತ್ರ ಕುಸಿದಿದೆ. ಈ ಗ್ಯಾಲರಿಗೆ 25. ನಿನ್ನೆ ಸಂಜೆ ಬೀಸಿದ ಬಿರುಗಾಳಿಗೆ ಮಂಡ್ಯದಲ್ಲಿ ವರುಣ ಅಕ್ಷರಶಃ ಅವಾಂತರ ಸೃಷ್ಟಿಸಿದ್ದಾನೆ. ಭಾರೀ ಮಳೆಗೆ ತೆಂಗಿನ ಮರಗಳು ಹುಲ್ಲು ಕಡ್ಡಿಯಂತೆ ಧರಾಶಾಹಿಯಾಗಿವೆ. ಕೆಆರ್ಪೇಟೆ ತಾಲೂಕಿನ ಅಂಜನಹಳ್ಳಿ ಗ್ರಾಮದಲ್ಲಿ ಮಳೆರಾಯನ ಅಬ್ಬರಕ್ಕೆ ರೈತರು ನಲುಗಿ ಹೋಗಿದ್ದಾರೆ. ಹಿರಾಜಮ್ಮ ಎಂಬುವರಿಗೆ ಸೇರಿದಂತಹ 90ಕ್ಕೂ ಅಧಿಕ ತೆಂಗಿನ ಮರಗಳು ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ನೆಲಕ್ಕುರುಳಿವೆ. ತಮ್ಮ ಗದ್ದೆಯಲ್ಲಿ ಧರಾಶಾಹಿಯಾದಂತಹ ತೆಂಗಿನ ಮರಗಳನ್ನ ನೋಡಿದ ಅಜ್ಜಿ ಕಂಗಾಲಾಗಿ ಕನಲಿ ಹೋಗಿದ್ದಾರೆ. ಮಾತ್ರವಲ್ಲದೆ ನಾನು ಕೂಡ ಗದ್ದೆಯಲ್ಲೇ ಮರಗಳ ಜೊತೆ ಸಾಯ್ತೀನಿ ಅಂತ ಹಣೆ ಚಚ್ಚಿಕೊಂಡು ಆಕ್ರಂದಿಸಿದ್ದು ಕರುಳು ಹಿಂಡು ಬಂದಿತ್ತು. ನಾನು ಇಲ್ಲೇ ಇರ್ತೀನಿ, ಇವ್ರ ಜೊತೆಲೆ ನಾನು ಸಾಯ್ತೀನಿ. ಇನ್ನು ವ್ಯವಸಾಯದ ಜೊತೆಗೆ ತೆಂಗಿನ ಫಲವನ್ನ ಆಶ್ರಯಿಸಿದ್ದಂತಹ ಹಿರಾಜಮ್ಮ ಕುಟುಂಬ ಸದ್ಯ ಬೀದಿಗೆ ಬಿದ್ದಿದ್ದು ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಅಣ್ಣನ ನಟನೆ, ತಮ್ಮನ ವಾಯ್ಸ್. ಚಿರಂಜೀವಿ ಸರ್ಜಾಗೆ ತಮ್ಮ ಧ್ರುವ ಸರ್ಜಾ ದನಿಯಾಗ್ತಾ ಇದ್ದಾರೆ. ಚಿರಂಜೀವಿ ಕೊನೆ ಸಿನಿಮಾ ರಾಜಮಾರ್ತಾಂಡಗೆ ಧ್ರುವ ಸರ್ಜಾ ಡಬ್ಬಿಂಗ್ ಶುರು ಮಾಡಿದ್ದಾರೆ. ಕೆ ರಾಮ್ ನಾರಾಯಣ್ ನಿರ್ದೇಶನದ ರಾಜಮಾರ್ತಾಂಡ ಸಿನಿಮಾ ಚಿರು ಅವರ ಕೊನೆಯ ಸಿನಿಮಾ. ಈ ಚಿತ್ರಕ್ಕೆ ಧ್ರುವ ಸರ್ಜಾ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು. ಜೊತೆಗೆ ರಾಜಮಾರ್ತಾಂಡ ಚಿತ್ರದ ಟ್ರೇಲರ್ಗೆ ಧ್ರುವ ಸರ್ಜಾ ಅವರೇ ಡಬ್ಬಿಂಗ್ ಮಾಡಿದ್ರು. ಇದೀಗ ಅಣ್ಣನ ಪೂರ್ತಿ ಸಿನಿಮಾಗೆ ಧ್ರುವ ಡಬ್ಬಿಂಗ್ ಶುರು ಮಾಡಿದ್ದಾರೆ. ಶಂಕರ್ ನಾಗ್ ಅಗಲಿದ್ದಾಗ ಅವರ ಪಾತ್ರಗಳಿಗೆ ಅನಂತ್ ನಾಗ್ ಡಬ್ಬಿಂಗ್ ಮಾಡಿದ್ರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಗಲಿದಾಗ ಜೇಮ್ಸ್ ಚಿತ್ರಕ್ಕೆ ಶಿವಣ್ಣ ಡಬ್ಬಿಂಗ್ ಮಾಡಿದ್ರು. ಈಗ ಸರ್ಜಾ ಬ್ರದರ್ಸ್ ಸರದಿ ಶುರುವಾಗಿದೆ. ರಾಜಮಾರ್ತಾಂಡ